ಕನ್ನಡ ಮಾಧ್ಯಮದಲ್ಲೇ ಅತಿ ವೇಗವಾಗಿ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಆಗಿದೆ. ಆ ಜಿಲ್ಲೆಯ ಆಯುಷ್ ಅಧಿಕಾರಿಯ ದರ್ಪಕ್ಕೆ ಬ್ರೇಕ್ ಬಿದ್ದಿದೆ. ಕನ್ನಡ ಮಾಧ್ಯಮದಲ್ಲೇ ಅತಿ ವೇಗವಾಗಿರುವ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಆ ಜಿಲ್ಲೆಯ ಆಯುಷ್ ಅಧಿಕಾರಿಯ ದರ್ಪಕ್ಕೆ ಬಿದ್ದಿದೆ ಬ್ರೇಕ್. ವಿಸ್ತಾರ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಕೊನೆಗೂ ಆತನ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಇದು ವಿಸ್ತಾರ ನ್ಯೂಸ್ನ ವರದಿಯ ಬಿಗ್ ಇಂಪ್ಯಾಕ್ಟ್, ಫಾಸ್ಟ್ ಅಂಡ್ ಫಸ್ಟ್ ಬಿಗ್ ಇಂಪ್ಯಾಕ್ಟ್ ಅಂತ ಕರಿಬಹುದು. ಇದನ್ನ ಕನ್ನಡ ಮಾಧ್ಯಮದಲ್ಲಿ ಅತಿ ವೇಗವಾಗಿ ಬಿಗ್ ಇಂಪ್ಯಾಕ್ಟ್ ಸ್ಟೋರಿಯನ್ನ ವಿಸ್ತಾರ ನ್ಯೂಸ್ ಮಾಡಿದೆ. ವಿಸ್ತಾರ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಆ ಜಿಲ್ಲೆಯ ಆಯುಷ್ ಅಧಿಕಾರಿಯ ದರ್ಪಕ್ಕೆ ಬ್ರೇಕ್ ಹಾಕಿದ್ದಾರೆ. ಕೊನೆಗೂ ಕೂಡ ಕ್ರಮ ಕೈಗೊಂಡಿದ್ದಾರೆ. ಇದು ವಿಸ್ತಾರ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಕೋಲಾರದಲ್ಲಿ ಆಯುಷ್ ಅಧಿಕಾರಿಯಿಂದ ಕಿರುಕುಳ ನಡೀತಾ ಇತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತಾರ ನ್ಯೂಸ್ ಆ ವರದಿಯನ್ನ ಪ್ರಸಾರ ಮಾಡಿತ್ತು. ಆ ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದಾರೆ ಆಯುಷ್ ಅಧಿಕಾರಿಗಳು. ಆಯುಷ್ ಅಧಿಕಾರಿ ಡಾಕ್ಟರ್ ರಮೇಶ್ ಚಂದ್ರ ಎತ್ತಂಗಡಿ ಆಗಿರುವಂತಹ ಡಾಕ್ಟರ್ ಈತ ಆಯುಷ್ ಅಧಿಕಾರಿ. ಇನ್ನು ಡಾಕ್ಟರ್ ರಮೇಶ್ ವರ್ಗಾವಣೆ ಮಾಡಿ ಆಯುಷ್ ಇಲಾಖೆ ಆದೇಶವನ್ನ ಹೊರಡಿಸಿದೆ. ಮಹಿಳಾ ನೌಕರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಿರುಕುಳ ನೀಡ್ತಾ ಇದ್ರಂತೆ ಈತ. ಸಿಎಸ್ಎಸ್ ಗ್ರೂಪ್ ಡಿ ಸಿಬ್ಬಂದಿಗೆ ಪ್ರತಿನಿತ್ಯ ಕಿರುಕುಳ ನೀಡಿರುವಂತಹ ಆರೋಪ ಆ ಆಯುಷ್ ಅಧಿಕಾರಿಯ ಮೇಲಿದೆ. ಆಯುಷ್ ಅಧಿಕಾರಿ ವಿರುದ್ಧ ಡಿಸಿಗೆ ದೂರು ಕೊಟ್ಟಿದ್ರು ಸಿಬ್ಬಂದಿ. ವಿಸ್ತಾರ ನ್ಯೂಸ್ ಈ ಒಂದು ಸುದ್ದಿಯನ್ನ ಪ್ರಸ್ತುತಪಡಿಸಿತ್ತು, ವರದಿಯನ್ನ ಬಿತ್ತರಿಸಿತ್ತು. ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು, ಆಯುಷ್ ಇಲಾಖೆಯ ಅಧಿಕಾರಿಗಳು ಈತನನ್ನ ಎತ್ತಂಗಡಿ ಮಾಡಿದ್ದಾರೆ. ನೀವೇನು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಇದೇ ವ್ಯಕ್ತಿ ಡಾಕ್ಟರ್ ರಮೇಶ್, ಆಯುಷ್ ಅಧಿಕಾರಿ, ಎತ್ತಂಗಡಿಯಾಗಿರುವಂತಹ ಡಾಕ್ಟರ್ ಈತ. ಪ್ರತಿನಿತ್ಯ ಡಿ ಗ್ರೂಪ್ ನೌಕರರಿಗೆ ಹಾಗೆ ಮಹಿಳಾ ಸಿಬ್ಬಂದಿಗೆ ಕಿರುಕುಳ ನೀಡ್ತಾ ಇದ್ರಂತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಯುಷ್ ಅಧಿಕಾರಿ ವಿರುದ್ಧ ಡಿಸಿಗೆ ಸಿಬ್ಬಂದಿ ದೂರು ಕೊಟ್ಟಿದ್ರು. ಆ ಒಂದು ವರದಿಯನ್ನ ನಿಮ್ಮ ವಿಸ್ತಾರ ನ್ಯೂಸ್ ಪ್ರಸಾರ ಮಾಡಿತ್ತು. ಪ್ರಸಾರ ಮಾಡಿದಂತಹ ಕೆಲವೇ ಕ್ಷಣಗಳಲ್ಲಿ ಆ ವ್ಯಕ್ತಿ ಯಾರಿದ್ದಾರೆ ಡಾಕ್ಟರ್ ರಮೇಶ್ ವರ್ಗಾವಣೆಯಾಗಿದೆ, ಎತ್ತಂಗಡಿ ಮಾಡಿದ್ದಾರೆ. ಕನ್ನಡ ಮಾಧ್ಯಮದಲ್ಲೇ ಅತಿ ವೇಗವಾಗಿ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಆಗಿದೆ. ಆ ಜಿಲ್ಲೆಯ ಆಯುಷ್ ಅಧಿಕಾರಿಯ ದರ್ಪಕ್ಕೆ ಬ್ರೇಕ್ ಬಿದ್ದಿದೆ. ಕನ್ನಡ ಮಾಧ್ಯಮದಲ್ಲೇ ಅತಿ ವೇಗವಾಗಿರುವ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಆ ಜಿಲ್ಲೆಯ ಆಯುಷ್ ಅಧಿಕಾರಿಯ ದರ್ಪಕ್ಕೆ ಬಿದ್ದಿದೆ ಬ್ರೇಕ್. ವಿಸ್ತಾರ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಕೊನೆಗೂ ಆತನ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಇದು ವಿಸ್ತಾರ ನ್ಯೂಸ್ನ ವರದಿಯ ಬಿಗ್ ಇಂಪ್ಯಾಕ್ಟ್, ಫಾಸ್ಟ್ ಅಂಡ್ ಫಸ್ಟ್ ಬಿಗ್ ಇಂಪ್ಯಾಕ್ಟ್ ಅಂತ ಕರಿಬಹುದು. ಇದನ್ನ ಕನ್ನಡ ಮಾಧ್ಯಮದಲ್ಲಿ ಅತಿ ವೇಗವಾಗಿ ಬಿಗ್ ಇಂಪ್ಯಾಕ್ಟ್ ಸ್ಟೋರಿಯನ್ನ ವಿಸ್ತಾರ ನ್ಯೂಸ್ ಮಾಡಿದೆ. ವಿಸ್ತಾರ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಆ ಜಿಲ್ಲೆಯ ಆಯುಷ್ ಅಧಿಕಾರಿಯ ದರ್ಪಕ್ಕೆ ಬ್ರೇಕ್ ಹಾಕಿದ್ದಾರೆ. ಕೊನೆಗೂ ಕೂಡ ಕ್ರಮ ಕೈಗೊಂಡಿದ್ದಾರೆ. ಇದು ವಿಸ್ತಾರ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಕೋಲಾರದಲ್ಲಿ ಆಯುಷ್ ಅಧಿಕಾರಿಯಿಂದ ಕಿರುಕುಳ ನಡೀತಾ ಇತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತಾರ ನ್ಯೂಸ್ ಆ ವರದಿಯನ್ನ ಪ್ರಸಾರ ಮಾಡಿತ್ತು. ಆ ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದಾರೆ ಆಯುಷ್ ಅಧಿಕಾರಿಗಳು. ಆಯುಷ್ ಅಧಿಕಾರಿ ಡಾಕ್ಟರ್ ರಮೇಶ್ ಚಂದ್ರ ಎತ್ತಂಗಡಿ ಆಗಿರುವಂತಹ ಡಾಕ್ಟರ್ ಈತ ಆಯುಷ್ ಅಧಿಕಾರಿ. ಇನ್ನು ಡಾಕ್ಟರ್ ರಮೇಶ್ ವರ್ಗಾವಣೆ ಮಾಡಿ ಆಯುಷ್ ಇಲಾಖೆ ಆದೇಶವನ್ನ ಹೊರಡಿಸಿದೆ. ಮಹಿಳಾ ನೌಕರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಿರುಕುಳ ನೀಡ್ತಾ ಇದ್ರಂತೆ ಈತ. ಸಿಎಸ್ಎಸ್ ಗ್ರೂಪ್ ಡಿ ಸಿಬ್ಬಂದಿಗೆ ಪ್ರತಿನಿತ್ಯ ಕಿರುಕುಳ ನೀಡಿರುವಂತಹ ಆರೋಪ ಆ ಆಯುಷ್ ಅಧಿಕಾರಿಯ ಮೇಲಿದೆ. ಆಯುಷ್ ಅಧಿಕಾರಿ ವಿರುದ್ಧ ಡಿಸಿಗೆ ದೂರು ಕೊಟ್ಟಿದ್ರು ಸಿಬ್ಬಂದಿ. ವಿಸ್ತಾರ ನ್ಯೂಸ್ ಈ ಒಂದು ಸುದ್ದಿಯನ್ನ ಪ್ರಸ್ತುತಪಡಿಸಿತ್ತು, ವರದಿಯನ್ನ ಬಿತ್ತರಿಸಿತ್ತು. ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು, ಆಯುಷ್ ಇಲಾಖೆಯ ಅಧಿಕಾರಿಗಳು ಈತನನ್ನ ಎತ್ತಂಗಡಿ ಮಾಡಿದ್ದಾರೆ. ನೀವೇನು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಇದೇ ವ್ಯಕ್ತಿ ಡಾಕ್ಟರ್ ರಮೇಶ್, ಆಯುಷ್ ಅಧಿಕಾರಿ, ಎತ್ತಂಗಡಿಯಾಗಿರುವಂತಹ ಡಾಕ್ಟರ್ ಈತ. ಪ್ರತಿನಿತ್ಯ ಡಿ ಗ್ರೂಪ್ ನೌಕರರಿಗೆ ಹಾಗೆ ಮಹಿಳಾ ಸಿಬ್ಬಂದಿಗೆ ಕಿರುಕುಳ ನೀಡ್ತಾ ಇದ್ರಂತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಯುಷ್ ಅಧಿಕಾರಿ ವಿರುದ್ಧ ಡಿಸಿಗೆ ಸಿಬ್ಬಂದಿ ದೂರು ಕೊಟ್ಟಿದ್ರು. ಆ ಒಂದು ವರದಿಯನ್ನ ನಿಮ್ಮ ವಿಸ್ತಾರ ನ್ಯೂಸ್ ಪ್ರಸಾರ ಮಾಡಿತ್ತು. ಪ್ರಸಾರ ಮಾಡಿದಂತಹ ಕೆಲವೇ ಕ್ಷಣಗಳಲ್ಲಿ ಆ ವ್ಯಕ್ತಿ ಯಾರಿದ್ದಾರೆ ಡಾಕ್ಟರ್ ರಮೇಶ್ ವರ್ಗಾವಣೆಯಾಗಿದೆ, ಎತ್ತಂಗಡಿ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.